ಯೆಹೋವನೇ, ನನ್ನ ಪ್ರಾಣವನ್ನು ಪಾತಾಳದಿಂದ ಎತ್ತಿದ್ದೀಯಲ್ಲ, ನನ್ನನ್ನು ಸಮಾಧಿಯಲ್ಲಿ ಸೇರಿಗೊಡದೆ ಬದುಕಿಸಿದ್ದೀಯಲ್ಲ. ಸೋಮವಾರ 6ನೇ ಜನವರಿ 2024 ಈ ದಿನದ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಹಗ್ಗಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯದ 10ನೇ ವಚನ. ನಿಮ್ಮ ನಿಮಿತ್ತವೇ ಆಕಾಶವು ಇಬ್ಬನಿಯನ್ನು ತಡೆದು ಬಿಟ್ಟಿದೆ, ಭೂಮಿಯು ತನ್ನ ಫಲವನ್ನು ನಿಲ್ಲಿಸಿ ಬಿಟ್ಟಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ತನ್ನ ಮಕ್ಕಳಿಗೆ ಎಲ್ಲವನ್ನು ಕೊಡಬೇಕೆಂಬುದಾಗಿದ್ದರೂ ದೇವರ ಮಕ್ಕಳ ವರ್ತನೆ ನಿಮಿತ್ತವಾಗಿ ಅನೇಕ ಸ್ಥಿತಿಯನ್ನು ಕಳಕೊಂಡಿದ್ದೇವೆ. ದೇವರ ಕೃಪೆಯನ್ನು ಬೇಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಇಬ್ಬನಿಯನ್ನು ತಡೆದು ಬಿಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ತನ್ನ ಜನರಿಗೆ ಎಲ್ಲವನ್ನೂ ಅನುಗ್ರಹಿಸಿಕೊಟ್ಟನು. ಸೃಷ್ಟಿಯಲ್ಲಿಯೇ ಮನುಷ್ಯರಿಗೆ ದೇವರು ಎಲ್ಲದರ ಮೇಲೆ ಅಧಿಕಾರ ಕೊಟ್ಟಿದ್ದನು. ಮಾನವನು ಸಂತೋಷವಾಗಿ, ಸಮಾಧಾನವಾಗಿ, ಸಮೃದ್ಧಿಯಾಗಿರಬೇಕೆಂಬುವಂಥದ್ದೇ ದೇವರ ಆಸೆಯಾಗಿತ್ತು. ಆದರೆ ದೇವರು ತನ್ನ ಜನರನ್ನು ಎಷ್ಟು ಪ್ರೀತಿ ಮಾಡಿದರೂ ಪಾಪದಲ್ಲೇ ತನ್ನ ಜನರು ಇನ್ನೂ ಆಳವಾಗಿ ಇದ್ದರು. ಅಷ್ಟು ಮಾತ್ರವಲ್ಲದೆ ಆ ಸಮಯದಲ್ಲಿ ದೇವರ ಆಲಯದ ಕುರಿತು ಯಾವ ಕಾಳಜಿಯೂ ಇವರಿಗಿರಲಿಲ್ಲ. ಹಾಳಾದಂಥ ಸ್ಥಿತಿಯಲ್ಲಿದ್ದಂಥ ದೇವರ ಆಲಯವು, ಅದಕ್ಕೆ ದೇವರು ಅವರಿಗೆ ಹೇಳುತ್ತಾನೆ, ನಿಮಗಿರುವಂಥ ಪರಿಸ್ಥಿತಿ ನೀವು ಮಾಡುವಂಥ ಕಾರ್ಯದ ನಿಮಿತ್ತವಾಗಿಯೇ. ಆಲಯ ಅಂದರೆ ದೇವರ ಸ್ಥಳವನ್ನು ನೀವು ಎಂಥ ಪರಿಸ್ಥಿತಿಯಲ್ಲಿ ಬಿಟ್ಟಿದ್ದೀರಿ, ನೀವಿರುವಂಥ ಸ್ಥಿತಿ ಎಂಥದ್ದೆಂಬುದಾಗಿ ದೇವರು ಎಚ್ಚರಿಕೆಯ ಮಾತನ್ನು ಹೇಳಿ, ಆಕಾಶವು ಇಬ್ಬನಿಯನ್ನು ಸುರಿಸುವಂಥದ್ದು ಬಿಟ್ಟು ಬಿಟ್ಟಿದೆ, ಭೂಮಿಯು ಫಲ ಕೊಡುವಂಥದ್ದನ್ನು ಬಿಟ್ಟು ಬಿಟ್ಟಿದೆ ಅಥವಾ ನಿಲ್ಲಿಸಿ ಬಿಟ್ಟಿದೆ ಎಂಬುದಾಗಿ. ಅಂದರೆ ಈ ರೀತಿಯಾಗಿ ದೇವರು ತನ್ನ ಜನರಿಗೆ ವಿಚಾರವನ್ನು ಕಲಿಸುವಂತವನಾಗಿದ್ದಾನೆ. ದೇವರು, ದೇವರ ಆಲಯ, ದೇವ ಜನರು, ಇವರ ಬಗ್ಗೆ ಕಾಳಜಿ ನಮಗೆ ಇರಬೇಕಾದದ್ದು ಅಗತ್ಯ. ಒಂದು ವೇಳೆ ಇಲ್ಲದೆ ಹೋದಾಗ ಈ ರೀತಿಯಾದಂಥ ಪರಿಸ್ಥಿತಿಗಳನ್ನು ಅನುಭವಿಸುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ದೇವ ಜನರು ದೇವರಿಂದ ದೂರವಾಗಿ ಹಾಳಾದಂಥ ಸ್ಥಿತಿಯಲ್ಲಿ ಆಲಯಗಳನ್ನು ಬಿಟ್ಟಾಗ, ಜನರನ್ನು ಬಿಟ್ಟಾಗ, ಅನೇಕ ಕಷ್ಟಕರವಾದಂಥ ಸ್ಥಿತಿಯನ್ನು ಅನುಭವಿಸುವಂಥ ಜನರನ್ನು ನೋಡದೆ ಹೋದಾಗ ದೇವರು ಬೇಸರಗೊಳ್ಳುವಂತವನಾಗಿದ್ದಾನೆ. ಆದರೆ ದೇವರ ಆಲಯ, ದೇವ ಜನ ಮತ್ತು ಕಷ್ಟದಲ್ಲಿದ್ದಂಥ ಜನರಿಗೆ ಸ್ಪಂದಿಸುವಾಗ, ಅವರಿಗೆ ಬೇಕಾದದ್ದನ್ನು, ಅಲ್ಲಿಗೆ ಬೇಕಾದದ್ದನ್ನು ಮಾಡುವಾಗ ದೇವರು ಕೈಬಿಡದೆ ಆಶೀರ್ವಾದಗಳನ್ನು ಸುರಿಸುವಂತವನಾಗಿದ್ದಾನೆ. ಭೂಮಿಯ ಫಲ ಕೊಡಬೇಕಾದರೆ ನಾವು ದೇವರನ್ನು ಗೌರವಿಸಬೇಕು. ಕರ್ತನೇ ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ಬಲಪಡಿಸಿ ನಡೆಸು, ನಿನ್ನ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದ್ದೇವೆ ತಂದೆಯೇ, ಆಮೆನ್.